ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಸಾಕಷ್ಟು ಸಮಯದಿಂದ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರೆ, ವಿಶೇಷವಾಗಿ ಅತಿಥಿಗಳು ಸಹ ನಮ್ಮ ಈ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಹಾಗೂ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಸಂಕಣ 1ರಲ್ಲಿ ಬೆಂಗಳೂರು ವಿರುದ್ಧ ಚಿಕ್ಕಮಗಳೂರು. ಯುವ ಉದಯೋನ್ಮುಖ ಆಟಗಾರನ್ನು ಹೊಂದಿರುವಂತಹ ಚಿಕ್ಕಮಗಳೂರು ತಂಡ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಅನುಭವಿ ಆಟಗಾರರು ಹಾಗೆ ಪ್ರೋ ಕಬಡ್ಡಿಯಲ್ಲೂ ಸಹ ಆಡಿರುವಂತಹ ಆಟಗಾರ. ಎಸ್, ಚೆಂಡ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ದಾಳಿ. ಬಲೆಯನ್ನು ಬೀಸೋದಕ್ಕೆ ಬಂದಂತಹ ಇಬ್ಬರು ಆಟಗಾರರ ನಡುವೆ ನುಸುಳಿಕೊಂಡು ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿ ಆದರು. ಎಸ್, ಮೈಸೂರು ವರ್ಸಸ್ ದಾವಣಗೆರೆ 2 ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಹೈ ವೋಲ್ಟೇಜ್ ಪಂದ್ಯ ಇದೀಗ ಆರಂಭ ಕಂಡುಕೊಳ್ತಾ ಇದೆ. ಅಂಕಣ 2ರಲ್ಲಿ ಮೈಸೂರು ವರ್ಸಸ್ ದಾವಣಗೆರೆ. ಎಸ್, ರಾಕೇಶ್ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬನ್ನಿಯಪ್ಪ. ಕೋಚ್ ಮತ್ತು ಮ್ಯಾನೇಜರ್ ಹೊರತುಪಡಿಸಿ ಎಕ್ಸ್ಟ್ರಾ ಪ್ಲೇಯರ್ಸ್ ಈ ಕಡೆ ಬನ್ನಿ ಪ್ಲೀಸ್. ದಯವಿಟ್ಟು ಈ ಕಡೆ ಬನ್ನಿ. ಮುಖ್ಯ ತೀರ್ಪುಗಾರರಾಗಿ ರವಿ ಪಂದ್ಯಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ತೀರ್ಪುಗಾರರಾಗಿ ನರಸಿಂಹ, ಅರುಣ್ ಕುಮಾರ್, ಮಾರುತಿ, ಪಂಪಾಪತಿ. ತೀರ್ಪುಗಾರಿಕೆಯಲ್ಲಿ ಗುಣಿಕೆಗಾರರಾಗಿ ಕಾರ್ತಿಕ್ ಮತ್ತು ಅಭಿಷೇಕ್ ಮತ್ತು ಸಿದ್ದು. ಎಸ್, 7-5ರಲ್ಲಿ ಪಂದ್ಯ ಅಂಕಣ 1ರಲ್ಲಿ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿರುವಂತಹ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ತಂಡ. ರೈಟ್ ಕವರ್ ಭಾಗದಿಂದ ಪವನ್ ಟಿಆರ್ ಹಾಗೂ ಕೃಪಾಸಾಗರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಅಖಿಲ ಭಾರತ ಮತ್ತು ಒಂದು ಅಂತರ್ ವಿಶ್ವವಿದ್ಯಾಲಯದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಮೈಸೂರಿಗೆ ಪ್ರಶಸ್ತಿಯ ಮುಕುಟವನ್ನು ನೀಡಿದಂಥ ಒಬ್ಬ ಯಶಸ್ವಿ ದಾಳಿಗಾರ ಸುದರ್ಶನ್. ಸಾಕಷ್ಟು ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಸುದರ್ಶನ ತಂಡದ ಬೆನ್ನೆಲುಬಾಗಿ ರಕ್ಷಿತ್ ಪೂಜಾರಿ, ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡದ ನಾಯಕನಾಗಿ ಯಶಸ್ವಿ ಕಾರ್ಯನಿರ್ವಹಿಸಿ ತಂಡಕ್ಕೆ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಂಡಿದ್ದ ರಕ್ಷಿತ್ ಪೂಜಾರಿ ತಂಡದ ಬೆನ್ನೆಲುಬು ಆಟಗಾರರಿಗೆ. ಸುದರ್ಶನಿಗೆ ಚಂದ್ರ ನಾಯಕನಿಂದ ಒಂದು ಕಿಕ್ ಅದ್ಭುತವಾಗಿತ್ತು. ಆ ರೈಡರ್ ವರ್ಸಸ್ ಡಿಫೆಂಡರ್ ಥೊಡೆ ತಟ್ಟಿ ಎದುರಾಳಿಗೆ ಒದ್ದು 1 ಅಂಕವನ್ನು ಗಳಿಸಿಕೊಂಡಿದ್ದಾನೆ. ಬೆಂಗಳೂರು ಬುಲ್ಸ್ ತಂಡ ಪ್ರತಿನಿಧಿಸಿದ ಚಂದ್ರ ನಾಯಕ. ದಾವಣಗೆರೆ ಜಿಲ್ಲೆಯಲ್ಲಿ ಉದಯೋನ್ಮುಖ ಯುವ ಉತ್ಸಾಹಿ ತರುಣರನ್ನು ನಾವು ಕಾಣ್ತಾ ಇದ್ದೇವೆ. ರಕ್ಷಿತ್ ಪೂಜಾರಿ ದಾಳಿ ವಿಭಾಗದಲ್ಲಿ ಬೋನಸ್ ಅಂಕವನ್ನು ಗಳಿಸುವ ಪ್ರಯತ್ನ ಪರಿಪೂರ್ಣತೆಯನ್ನು ಪಡೆದುಕೊಂಡಿದೆ. ಸೊ ಬೋನಸ್ ಪಾಯಿಂಟ್ ಗಿವನ್ ಟು ರಕ್ಷಿತ್ ಪೂಜಾರಿ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ಈ ಒಂದು ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಮೈಸೂರು ತಂಡಕ್ಕೆ ಆಸರೆಯಾಗಿ ಎಸ್, ಒಂದು ಮನೋಜ್ಞ ಸೋಲೋ ಟ್ಯಾಕಲ್, ಕೇರಿಂಗ್ ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು. ದಾಳಿಯಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಮನೋಜ್ ಡಬಲ್ ಟೈ ಹೋಲ್ಡ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ದಾಳಿ. ಇಂದು ದ್ವಿತೀಯ ದಿನದ ಲೀಗ್ ಹಂತದ ಪಂದ್ಯಗಳು ಚಾಲನೆಯಲ್ಲಿದೆ. ನಾಳೆ ಸಹ ಇನ್ನಷ್ಟು ರೋಚಕ ಪಂದ್ಯಗಳು, ಸಾಕಷ್ಟು ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿರುತ್ತೆ. ಯಾಕಂದ್ರೆ ನಾಕ್ಔಟ್ ಮಾದರಿಯ ಪಂದ್ಯಗಳು ಸಹ ನಾಳೆ ನಡೀಲಿಕ್ಕಿದೆ. ಮೈಸೂರು ದಾವಣಗೆರೆ ಜಿಲ್ಲಾ ತಂಡಗಳ ಜಿದ್ದಿನ ಪಂದ್ಯ 3-2ರಲ್ಲಿ ಸಾಗ್ತಾ ಇದೆ. ಮೈಸೂರು 3 ಅಂಕವನ್ನು, 2 ಅಂಕವನ್ನು ದಾವಣಗೆರೆ ಜಿಲ್ಲಾ ತಂಡ. ಇದೀಗ ಒಂದು ಅಮೂಲ್ಯವಾದ ಅಂಕ, ಒಂದು ಹಸ್ತಸ್ಪರ್ಶ ಅಂಕವನ್ನು ಗಳಿಸ್ಕೊಳ್ತಾ ಇಲ್ಲಿ ಪ್ರತಿ ಟಚ್ ಪಾಯಿಂಟ್ ಕೂಡ ಅಮೂಲ್ಯವಾಗಿರುತ್ತೆ. ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ದಾವಣಗೆರೆ ವರ್ಸಸ್ ಮೈಸೂರು. ಅಂಡ್ ಕೋರ್ಟ್ ನಂಬರ್ 2, 4-2 ಇನ್ ಫೇವರ್ ಆಫ್ ಮೈಸೂರು. ಸಾಂಸ್ಕೃತಿಕ ನಗರಿ
ಕರ್ನಾಟಕದ ಆದಿ ಅದು ಮೈಸೂರು. ಇದೀಗ ಕಾದು ನೋಡಬೇಕಾಗಿದೆ. ಎಸ್, ಅದ್ಭುತವಾದ ತೀರ್ಪು. ರೀಚಿಂಗ್ ಫ್ರಮ್ ಔಟ್ ಸೈಡ್. ಪ್ರೊ ಕಬಡ್ಡಿ ಖ್ಯಾತಿಯ ಚಂದ್ರನಾಯ್ಕ ಹೊರಭಾಗದಲ್ಲಿ ಹೊರಗಿನಿಂದ ಮುಟ್ಟಿದ್ದಾನೆ. ಒಂದು ಅತ್ಯುತ್ತಮ ತೀರ್ಪನ್ನು ಅರುಣ್ ಕುಮಾರ್ ನೀಡ್ತಾ ಇದ್ದಾರೆ. ರೀಚಿಂಗ್ ಫ್ರಮ್ ಔಟ್ ಸೈಡ್ ಅನ್ನೋ ನಿರ್ಣಯ ಅತ್ಯುತ್ತಮವಾಗಿತ್ತು, ಪರಿಪೂರ್ಣವಾಗಿತ್ತು. 5-2 ಪ್ರೇಕ್ಷಕರೆಲ್ಲರ ಚಿತ್ತ ಅಂಕಣ 2 ಯಾಕೆಂದರೆ ಎರಡು ಬಲಿಷ್ಠ ತಂಡ, ಎರಡು ಜಿಲ್ಲಾ ತಂಡಗಳ ಭವಿಷ್ಯ ಇಲ್ಲಿ ಅಡಕವಾಗಿದೆ. 5-2 ಮೈಸೂರು ಜಿಲ್ಲಾ ತಂಡದ ಪರವಾಗಿ. ಪ್ರೇಕ್ಷಕರೆಲ್ಲರ ಚಿತ್ತ ಅಂಕಣ 2. 5-2. ಸುದರ್ಶನ್ ಮತ್ತೆ ದಾಳಿ ವಿಭಾಗದಲ್ಲಿ ಕಳೆದ ಬಾರಿ ಬಂಧಿತನಾಗಿದ್ದ ಆ ಸೇಡಿನ ತವಕದಲ್ಲಿದ್ದಾನೆ ಅಂತ ಕಾಣುತ್ತೆ. ಆತನ ಬಾಡಿ ಲ್ಯಾಂಗ್ವೇಜ್ ಕೂಡ ಹೇಳ್ತಾ ಇದೆ ಅಂಕ ಗಳಿಸ ಇರಾದೆ ಆತನ. ಐದು 2 ಪಂದ್ಯ ಸಾಕ್ತಾ ಇದೆ. 3 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಮೈಸೂರು ಯುವ ಪಡೆ ಪಡೆದುಕೊಳ್ತಾ ಇದೆ. ಶಿವಮೊಗ್ಗ ವಿರುದ್ಧ ಚಾಮರಾಜನಗರ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಹಾಗೆ ಹಾಸನ ವಿರುದ್ಧ ರಾಮನಗರ ಸೆಕೆಂಡ್ ಕಾಲ್. ಶಿವಮೊಗ್ಗ ವಿರುದ್ಧ ಚಾಮರಾಜನಗರ. ಕಣ 2ರಲ್ಲಿ ಚಾಮರಾಜನಗರ ವಿರುದ್ಧ ಶಿವಮೊಗ್ಗ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾ ತಾರೆ ಜೂನಿಯರ್ ವಿಭಾಗದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದಂತ ಆಟಗಾರ. ರಾಮನಗರ ಸಂಕಟ 1ರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯದ ಮೇಲೆ ಸಂಪೂರ್ಣವಾಗಿ ಬಿಗಿಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತಂಡ. ರಕ್ಷಿತ್ ಪೂಜಾರಿ ಇಲ್ಲಿ ಮುನ್ನಡೆ ರೂವಾರಿ ಆಗ್ತಾ ಇದ್ದಾನೆ. ಒಬ್ಬ ಅನುಭವಿ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ತನ್ನ ಅನುಭವದ ಸ್ಫೂರ್ತಿದಾಯಕವಾದ ಆಟದ ಪ್ರದರ್ಶನವನ್ನು ತಂಡಕ್ಕೆ ನೀಡ್ತಾ ಇದ್ದಾನೆ. ರಕ್ಷಿತ್ ಪೂಜಾರಿ ಮುನ್ನಡೆಯ ರೂವಾರಿ. 6-2 ಅಂಕಣ 2 ಹೈ ವೋಲ್ಟೇಜ್ ಪಂದ್ಯ ಸಾಕ್ತಾ ಇದೆ. ಪ್ರತಿ ಗೆಲುವು ಸೋಲು ಲೆಕ್ಕಾಚಾರ ಬಹಳ ಪ್ರಮುಖವಾಗಿರುತ್ತೆ. ಎಲ್ಲ ತಂಡಗಳ ತಮ್ಮ ಗುಂಪಿನ ಲೀಗ್ ಪಂದ್ಯದಲ್ಲಿ ಗೆಲುವು. ಯುವ ಉದ್ಯೋನ್ಮುಖ ಆಟಗಾರ ದೊಡ್ಡಬಳ್ಳಾಪುರದಲ್ಲಿ ಜರುಗಿದೆ. ರಾಮನಗರ ಎರಡು ತಂಡಗಳಿಗಿದು ಎಸ್, ರೈಡರ್ ಅಂಡ್ ಡಿಫೆಂಡರ್ ವೆಂಟ್ ಸ್ಟ್ರೈಟ್. ರಾಮನಗರ ಲಾಬಿಲಿ ಪ್ರವೇಶ ಮಾಡಿದ್ದಾರೆ. ನೇರ ಲಾಬಿಲಿ ಪ್ರವೇಶ ಆಗಿದೆ. ಕಣ 1ರಲ್ಲಿ ಹಾಸನ ಹಾಗೂ ರಾಮನಗರ ಅಂತಿಮ ಕರೆ. ಒಂದು ಅದ್ಭುತ 2ನೇ ಕರೆ ಶಿವಮೊಗ್ಗ ವಿರುದ್ಧ ಚಾಮರಾಜನಗರ. ಅಂಕಣ 1ರಲ್ಲಿ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎಸ್, ಸವಾಲಿನ ದಾಳಿ. ಇಟ್ಸ್ ಎ ಡ್ಯೂ ಆರ್ ಡೈರೆಕ್ಟ್. ರಕ್ಷಿತ್ ಪೂಜಾರಿಗೆ ಇದು ಸವಾಲಿನ ಕ್ಷಣ. ಅಂಕ ಗಳಿಸಲೇಬೇಕಾದ ರೋಚಕ ಕ್ಷಣ. ಪ್ರೇಕ್ಷಕರು ಕೂಡ ಅಂಕಣ 2 ಚಿತ್ತ ಹಾಕಿದ್ದಾರೆ. ಮೋಸ್ಟ್ ಎಸ್, ಅಂತಿಮ ಕ್ಷಣದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದ್ದಾನೆ. ತನ್ನ ದಾಳಿಯ ನಿಖರ ವೇಗವನ್ನ. ಹಾಸನ ಹಾಗೂ ರಾಮನಗರ ಎರಡು ತಂಡಕ್ಕೆ ಇದು ಅಂತಿಮ ಕರೆ. 8-3 ಶೌರ್ಯ ಮತ್ತು ಧೈರ್ಯ 7ರ ಪ್ರತೀಕದ ಕ್ರೀಡೆ ಅಂದರೆ ಅದು ನಮ್ಮ ಕಬಡ್ಡಿ. ಯಾರಲ್ಲಿ ಎದೆಗಾರಿಕೆ ಇರುತ್ತೆ, ಎದೆಗುಂದದೆ ಛಲ ಬಿಡದೆ ತ್ರಿವಿಕ್ರಮ ಅಂತ ಆಡ್ತಾರೆ, ಅವರು ಮಾತ್ರ ಪಂದ್ಯದಲ್ಲಿ ಕಬಡ್ಡಿಯಲ್ಲಿ